ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಉಪ್ಪೆ ನ್ಯೂಸ್ ಚಾನೆಲ್. ನಾನು ನಿಮ್ಮ ಅನಿಲ್ ಕುಮಾರ್ ಸಿಂಧೆ. ಚುಡ್ಗುಪ್ಪ ಪಟ್ಟಣದಲ್ಲಿ ನೇಹಾ ಹಿರೇಮಠ್ ಹತ್ಯೆ ಖಂಡಿಸಿ ಬೃಹತ್ ಪ್ರತಿಭಟನೆ. ಚುಡ್ಗುಪ್ಪ ಹುಬ್ಬಳ್ಳಿಯ BVB ಕಾಲೇಜಿನ MCA ವಿದ್ಯಾರ್ಥಿನಿ ನೇಹಾ ಹಿರೇಮಠ್ ಅವರ ಲವ್ ಜಿಹಾದಿ ಕಾರಣಕ್ಕಾಗಿ ಫಿಯಾಜ್ ಎಂಬಾತ ಮಾಡಿರುವ ಭೀಕರ ಹತ್ಯೆಯನ್ನು ಖಂಡಿಸಿ ರಾಜ್ಯವ್ಯಾಪಿ ಕರೆ ಕೊಟ್ಟಿರುವ ಹೋರಾಟಕ್ಕೆ ಇಂದು ಚುಡ್ಗುಪ್ಪದಲ್ಲಿ ಹಮ್ಮಿಕೊಳ್ಳಲಾಯಿತು. ಮಲ್ಲಿಕಾರ್ಜುನ್ ಪಾಟೀಲ್ ಅವರು ಮಾತನಾಡಿ, ಶಾಲಾ ಕಾಲೇಜುಗಳು ಜ್ಞಾನದ ದೇಗುಲಗಳು. ಇಂತಹ ದೇಗುಲದಲ್ಲಿ ಹಾಡು ಹಗಲೇ ವಿದ್ಯಾರ್ಥಿನಿ ನೇಹಾ ಹಿರೇಮಠ್ ಅವರನ್ನು ಭೀಕರ ಹತ್ಯೆಯನ್ನು ಮಾಡಿರುವ ಖಂಡನೀಯ. ನಿಜಕ್ಕೂ ಸಮುದಾಯದಲ್ಲಿ ಭಯದ ವಾತಾವರಣ ಮೂಡಿದಂತಾಗಿದೆ ಎಂದು ನುಡಿದರು. ಇಂಥ ಅಮಾನವೀಯ ಘಟನೆಗಳಿಗೆ, ಕುಮ್ಮಕ್ಕುಗಳಿಗೆ ಯಾವುದೇ ಕಾರಣಕ್ಕೂ ಅವಕಾಶ ಕೊಡಬಾರದು. ಇಂಥ ಅಪರಾಧಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು ಎಂದು ನುಡಿದರು. ಈ ಸಂದರ್ಭದಲ್ಲಿ ಅಮಿತ್ ತೊಗ್ಲೂರ್ ಅವರು ಮಾತನಾಡಿ, ನೇಹಾ ಹಿರೇಮಠ್ ಅವಳನ್ನು ಜಿಹಾದಿ ಕ್ರೂರ ಮನಸ್ಥಿತಿಯ ಫಿಯಾಜ್ ಎಂಬಾತ ಲವ್ ಜಿಹಾದಿಗಾಗಿ ಅವಳನ್ನು ಪ್ರೀತಿಸುವಂತೆ ಒತ್ತಾಯಿಸುತ್ತಿದ್ದ. ಪ್ರೀತಿ ನಿರಾಕರಿಸಿದ್ದಕ್ಕಾಗಿ ಅಕ್ರಮವಾಗಿ ಪ್ರವೇಶಿಸಿ ಚಾಕುವಿನಿಂದ 9 ಬಾರಿ ತಿವಿದು ಬರ್ಬರವಾಗಿ ಹತ್ಯೆ ಮಾಡಿರುವುದು ಇದು ಖಂಡನೀಯ ಎಂದರು. ಇಂತಹ ಅಪರಾಧಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕೆಂದು ಹೇಳಿದ್ದರು. ಈ ಸಂದರ್ಭದಲ್ಲಿ ಚುಡ್ಗುಪ್ಪದ ವಿವಿಧ ವೃತ್ತಗಳ ಮೂಲಕ, ಜಯಘೋಷಗಳ ಮೂಲಕ ನ್ಯಾಯಕ್ಕಾಗಿ ಹೋರಾಟ ಎಂದು ಪ್ರತಿಭಟಿಸುತ್ತಾ, ಕೊನೆಯದಾಗಿ ಬಸವರಾಜ್ ಚೌಕಿನಲ್ಲಿ ಚುಡ್ಗುಪ್ಪ ತಹಸೀಲ್ದಾರರಾಗಿರುವ ರವೀಂದ್ರ ಧಾಮ ಅವರಿಗೆ ರಾಜ್ಯಪಾಲರಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದರು. ಈ ಸಂದರ್ಭದಲ್ಲಿ ರಾಜ್ಕುಮಾರ್ ಗುತ್ತೇದಾರ್, ಬಸವರಾಜ್ ಪಡಗಿ, ಸಚಿನ್ ಮಡಪತಿ, ರಾಜಗೋಪಾಲ್ ಐನಾಪುರ್, ಅಮರ್ ಸ್ವಾಮಿ, ಅಮಿತ್ ತೊಗ್ಲೂರ್, ಸಾಯಿ ಸಿರ್ಕೆ, ಸಂಗಮೇಶ್ವರ್ ಕೊರವಾರ್, ಪ್ರಶಾಂತ್ ಜವಳಿ, ರಾಜು ಪೂಜಾರಿ, ಪವನ್, ರವಿ ಹಿರೇಮಠ್ ಮುಂತಾದವರು ಉಪಸ್ಥಿತರಿದ್ದರು.